ವಿಜೃಂಭಣೆಯಿಂದ ನಡೆದ ದುರ್ಗಮ್ಮ ದ್ಯಾಮಮ್ಮನವರ ಜಾತ್ರೆ ಮಹೋತ್ಸವ. ಕನಕಗಿರಿ ಪಟ್ಟಣದ ಗ್ರಾಮ ದೇವತೆಗಳಾದ ದುರ್ಗಾದೇವಿ ಹಾಗೂ ದ್ಯಾಮಮ್ಮ ದೇವಿಯ ಜಾತ್ರಾ ಮಹೋತ್ಸವ ಬಹು ವಿಜೃಂಭಣೆಯಿಂದ ಜರುಗಿತು. ದೇವಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಕ್ಕಿ ಪಾಯಸ, ಅಗ್ನಿಕೊಂಡ ನೆರವೇರಿಸಿದರು. ನಂತರ ದುರ್ಗಾ ಪರಮೇಶ್ವರಿ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ, ಶಾಸ್ತ್ರ ನಾಮಾವಳಿ, ಹೋಮ ಹವನಗಳಿಂದ ದೇವಿಗೆ ವಿಶೇಷ ಪುಷ್ಪ ಅಲಂಕರಿಸಿ ಪೂಜೆಯನ್ನು ಸಲ್ಲಿಸಲಾಯಿತು. ಸಹಸ್ರಾರು ಭಕ್ತರು ತಮ್ಮ ಯಥೋಶಕ್ತಿಗನುಗುಣವಾಗಿ ದೇವಿಗೆ ಮೀಸಲಾದ ಅಡುಗೆಯನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸಿದರು. ನಂತರ ಕಾರ್ಯಕ್ರಮದಲ್ಲಿ ಸಹಸ್ರಾರು ಜನರಿಗೆ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ದೇವಸ್ಥಾನದ ವತಿಯಿಂದ ಜರುಗಿಸಿದರು. ಅದರಲ್ಲಿ ವಿಶೇಷವಾಗಿ ದೇವಿಗೆ ಬಹು ಅಲಂಕಾರದಿಂದ ಪೂಜೆ ಹಾಗೂ ಪಲ್ಲಕ್ಕಿಯ ಮೆರವಣಿಗೆ ಮಾಡಲಾಯಿತು. ನಂತರ ಸಂಜೆ 6 ಗಂಟೆಗೆ ದೇವಿಯನ್ನು ಪೂಜಿಸಿ ಉತ್ಸವದಲ್ಲಿ ಇಟ್ಟು ಪರಂಪರೆಯಿಂದ ಬಂದ ಹೃಚ್ಛಾಯವನ್ನು ಕಟ್ಟಿ ರಥವನ್ನು ದೇವಸ್ಥಾನದಿಂದ ಬಾಜಾ ಭಜಂತ್ರಿಗಳೊಂದಿಗೆ ಮೆರವಣಿಗೆ ಮಾಡಿದರು. ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವಿ ದರ್ಶನವನ್ನು ಪಡೆದು ಪುನೀತರಾದರು. ವರದಿ ವಿಶ್ವಕರ್ಮ ಅಯ್ಯಪ್ಪ, ಕನಕಗಿರಿ. ಕ್ಷೇತ್ರದಲ್ಲಿ ಈ ಗ್ರಾಮ ದೇವತೆಯಾದ ಗೋರಕೆರೆ ದುರ್ಗಾದೇವಿ ಅಂತ ಈ ದೇವಿಯ ಗ್ರಾಮದ ದೇವಿಯ ಹೆಸರು. ಆಮೇಲೆ ಇದು ಪುಷ್ಪ ಜಯಂತಿ, ಗೋಪಿಕಾ ಎಂಬ 2 ಜಯಂತಿ, 3 ನದಿಗಳ ಒಂದು ತ್ರಿವೇಣಿ ಸಂಗಮದಲ್ಲಿ ಈಕೆ ಗೊಲ್ಲರ ಹಾಲ ಎಡಗೆಯಲ್ಲಿ ಈಕೆ ಇಲ್ಲಿ ನೆಂದಾಳ ಅಂತ ಒಂದು ಇತಿಹಾಸ ಇದಕ್ಕಿದೆ. ಸುಮಾರು ಈ ಕನಗಿರಿ ಗೊಲ್ಲರು 700 ಗೊಲ್ಲರು ಇರ್ತಕ್ಕಂಥ ಈ ಪ್ರದೇಶ ಏನೈತಿ, ಇದು ಗೊಲ್ಲರ ದೇವರ ಮುಖ್ಯ ಅಂದ್ರೆ ಏನು ಆರಾಧ್ಯ ದೇವರು, ಗೊಲ್ಲರ ಆರಾಧ್ಯ ದೇವರನ್ನ ಇದು ಮುಖ್ಯ. ಅಲ್ಲಿದ್ದ ಇದಕ್ಕೇನು ಮಾಡ್ತಾರಪ್ಪ, ಪ್ರತಿ ವರ್ಷ ಅವಾಗ ಜಾತ್ರೆ ಮಾಡ್ತಿರ್ತಾರೆ. ಇದಕ್ಕೆ ಪ್ರತಿ ವರ್ಷ ಏನಪ್ಪ ಅಂತಂದ್ರೆ ಉತ್ಸವಗಳು, ಗೊಲ್ಲರು ಎಲ್ಲರೂ ಇಲ್ಲಿ ಕಲ್ತಿದ್ರು, ಎಲ್ಲಿ ಊರು ಬಿಟ್ಟು ಹೋದರು ಎಲ್ಲರೂ ಕಲ್ತು ಇಲ್ಲಿ ವೈಭವದಿಂದ ಜಾತ್ರೆ ನೆರವೇರಿಸ್ತಿದ್ರು ಏನಪ್ಪ. ಆಮೇಲೆ ಇಲ್ಲಿ ಏನಪ್ಪ, ಈಗ ಸ್ವಲ್ಪ ಸುಮಾರು ವರ್ಷಗಳಿಂದ ನಿಂತಿದ್ದು ಪುನಃ 1993ರಲ್ಲಿ ಮತ್ತೆ ಇದು ಜಾತ್ರೆ ಪ್ರಾರಂಭ ಆಗೈತಿ. ಪ್ರಾರಂಭವಾದ ನಂತರ ಇಲ್ಲಿ ಬೆಳಗ್ಗೆ ಏನು ಮಾಡ್ತಾರಪ್ಪ ಅಂದರೆ, ಈ ಹುಣ್ಣಿಮೆ ಆಗೋ ಮೊದಲೇ ಮಂಗಳವಾರ 5 ದಿವಸ ನಂದಾದೀಪ ಹಾಕ್ತಾರೆ. ಆಮೇಲೆ ನಂತರ ಪೂಜಾ ಪುನಸ್ಕಾರ, ಆಮೇಲೆ ದಿನ ನಿತ್ಯ ಅಭಿಷೇಕ ಅದು ಎಲ್ಲವೂ ನಡೀತಾವೆ. ಆಮೇಲೆ ಏನಪ್ಪ ಅಂತಂದರೆ ಇದು ಗಂಗೆ ಸ್ಥಳ ಮಾಡ್ಕೊಂಡು ದೇವರು ಬಣ್ಣಕ್ಕೆ ಹೋಗಿರ್ತಾವೆ, ಕರ್ಕೊಂಬಂದು ಇದು ಮಾಡಿ ಗಂಗೆ ಸ್ಥಳ ಇದು ಮಾಡಿ ನಂದದೀಪ ಘಟ ಸ್ಥಾಪನೆ ಮಾಡ್ತಾರೆ. ಅಲ್ಲಿಂದ ಇದನ್ನು ಮಾಡ್ತಾರೆ, ಹೋಮ ಹವನಾದಿಗಳೆಲ್ಲ ನಡೀತೇವೆ. ಇಲ್ಲೇನಪ್ಪ ಅಂತಂದರೆ ಇದು ಮೊದಲನೇ ದಿವಸ ಏನಾಗುತ್ತಪ್ಪ ಅಂತಂದ್ರೆ ಅಕ್ಕಿ ಪಾಯಸ, ಅಗ್ನಿಕುಂಡ ಆಗಿ ಆಮೇಲೆ ಹೋಮ ಆಗಿ ಆಮೇಲೆ ಸಾಯಂಕಾಲ ಉತ್ಸವ ಆದಿಗಳು ನಡೀತದೆ. ಪ್ರತಿ ವರ್ಷ ಆಗಿ ಹುಣ್ಣಿಮೆ ಹೋದ 5ನೇ ದಿವಸಕ್ಕೆ ಅಂದರೆ ಮೊದಲೇ ಮಂಗಳವಾರ ದೇವಿ ಜಾತ್ರೆ ಪ್ರಾರಂಭವಾಗುತ್ತೆ. ಇದು ಸುತ್ತಮುತ್ತಲಿನ ಎಲ್ಲ ಗ್ರಾಮದವರಿಗೆ ಅಂದರೆ ಪ್ರತಿಯೊಬ್ಬರು ಹಳ್ಳಿಗಳಲ್ಲಿ ಗ್ರಾಮ ಮತ್ತು ಅನ್ನದಾಸೋಹನೂ ನಡೀತೈತಿ ಪ್ರತಿ ವರ್ಷವೂ. ಪ್ರಕಾರ ಭಾಳ ದೇವಿ ದರ್ಶನ ಪಡಿತಾರೆ. ಈಕೆ ಭಾಳ ಪುರುಷರಾದವ ಮಹಿಮಾವ ಸುಖಗಳನ್ನು ಆಕೆನ ಯಾರು ನಂಬ್ಯಾರ ಆ ನಂಬಿದಂಥ ದೀನ ದಲಿತರು ಇರ್ಬೋದು, ಬಡವರು ಇರ್ಬೋದು, ಅವ್ರ ಕಷ್ಟ ಸುಖ ಬೇಡಿದಂಥ ಇಷ್ಟಾರ್ಥಗಳನ್ನು ಏರಿಸ್ತಕ್ಕಂಥ ಈ ದುಡ್ಡು ಎಲ್ಲರಿಗೂ ನಮ್ಮೆಲ್ಲ ಅಚ್ಚುಮೆಚ್ಚಿನದಾಗಿದೆ. ಸುಮಾರು 300-400 ವರ್ಷಗಳ ಹಿಂದಿನ ದೇವಸ್ಥಾನದ ಇದು ಇರೋದು ಹಳೆ ಕಟ್ಟಡ ಐತಿ. ಆಮೇಲೆ ಈಗ ಈ ವರ್ಷ ಏನು ಮಾಡ್ಬೇಕು, ಎಲ್ಲರೂ ದೈವಾದವರು ಎಲ್ಲರೂ ಸೇರಿಕೊಂಡು ಕಲ್ಲು ಕಟ್ಟಡ, ಕಲ್ಲು ಕಂಬಗಳ ನಿರ್ಮಾಣದೊಂದಿಗೆ ಹೊಸ ಗುಡಿ ಕಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಎಲ್ಲರೂ ದೈವರು. ಈ ವರ್ಷ ಪಟ್ಟಿಗೆ ಎತ್ತಿ ಗ್ರಾಮ ದೇವರು ಎಲ್ಲರ ಸಹಕಾರದಿಂದ ಕಲ್ಲಿನ ಗುಡಿ ನಿರ್ಮಾಣ ಆಗ ಸಹಕಾರ ಮಾಡ್ತಾರೆ. ಸರ್ಕಾರದಿಂದ ಇದು ದೇವಸ್ಥಾನ ಎಂಡೋಮೆಂಟಿಗೆ ಸೇರಿತ್ತು, ಧಾರ್ಮಿಕ ದತ್ತಗೆ ಇಲಾಖೆಗೆ ಸೇರಿರೋದ್ರಿಂದ ಇದನ್ನ ಧಾರ್ಮಿಕ ಇಲಾಖೆಯವರ ಸಹಕಾರನೂ ಇದಕ್ಕೆ ಅರ್ಚಕರಿಗೆ ಸಂಭಾವನೆ, ಸಿ ಗ್ರೇಡ್ ದೇವಸ್ಥಾನ ಇದು, ಅರ್ಚಕರಿಗೆ 40,000 ಸಂಭಾವನೆ ಈಗ ವರ್ಷಕ್ಕೆ ಬರ್ತದೆ. ಆದರೆ ಏನಪ್ಪ ಅಂದ್ರೆ ಅದು ಎದಕ್ಕೂ ಸಾಲೋದಿಲ್ಲ. ಇಲ್ಲಿ ಕಾರ್ಯಕ್ರಮಗಳು ದಸರಾದೊಳಗಿರ್ಬೋದು, ಶ್ರಾವಣ ಮಾಸ ಇರ್ಬೋದು, ನವರಾತ್ರಿ ಒಳಗಿರ್ಬೋದು, ನವರಾತ್ರಿ 9 ದಿವಸ ಭಾಳ ಕಾರ್ಯಕ್ರಮಗಳು ಜರುಗ್ತಾವೆ. ಇದೆಲ್ಲ ಹಿಂದಕ್ಕೆ ಪುರಾತನ ಕಾಲದಿಂದಲೂ ಮೊದಲು ಹೇಳಿಕೆ ಅಂತ ಬರ್ತಿದ್ರು. ಭಾಳ ಪವಾಡ ನಡೆದ ಆಗಿನ ಕಾಲಕ್ಕೆ. ಈಗ ಜನರ ಒಂದು ನೀರಿಲಾದ ಸಲುವಾಗಿ ಅವು ಹೇಳಿಕೆ ಏನಿಲ್ಲ, ಎಲ್ಲ ಪತ್ರಿ ಮೇಲೆ ಬೆಳೆದಿಂದ ಬ್ಯಾಸರಿಕೆ ಕಷ್ಟ ಸುಖ ಏನು ಬೇಕಾತಪ್ಪ ಅಂದ್ರೆ ದೇವ್ರನ್ನ ಪತ್ರಿ ಒಳಗೆ ಕೇಳ್ತಾರೆ. ಹೊರಗಡೆ ಒಳ್ಳೆಯದು, ಕಡೆಗಡೆ ಪತ್ರಿ ಬಂದ್ರೆ ಅದು ಸುಮಾರು ಆಗ್ತೈತಿ. ಆಮೇಲೆ ಬ್ಯಾಸರಿಕೆ ಬಂದರೆ ಎಡ ಕೊಟ್ಟನಪ್ಪ ಅಂತಂದ್ರೆ ಚಲೋ ಆಗಪ್ಪ ಅಂತ ಈ ಭಾಗದ ಜನರ ನಂಬಿಕೆ.